cheers. ದಿಯಾ ಏನ್ ಸಡನ್ ಆಗಿ ಪಾರ್ಟಿ ಅರೇಂಜ್ ಮಾಡಿದ್ಯಾ? Because today is a Independence Day for me. ಇಂಡಿಪೆಂಡೆನ್ಸ್ ಡೇನಾ? ನನಗೆ ಫ್ರೀಡಮ್ ಸಿಕ್ಕಿದೆ. ಚಿಲ್ ಅಂದ್ರೆ ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ನಾನು ಹೊರಗೆ ಬಂದಿದ್ದೀನಿ. ಅದು ಸುಮ್ಮನೆ ಅಲ್ಲ, ಅವನು ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು ಆ ತರ ಕೊಟ್ಟು ಬಂದಿದ್ದೀನಿ. ಆ್ಯಂಡ್ ಇನ್ ಮುಂದೆ ನನಗೆ ಹೇಳೋರು ಕೇಳೋರು ಯಾರು ಇಲ್ಲ. ನಾನು ಫ್ರೀ ಬರ್ಡ್ ಆ್ಯಂಡ್ ನನ್ನ ಲೈಫ್ ನನ್ನ ರೂಲ್ಸ್. ಈ ತರ ನಾನು ಖುಷಿಯಾಗಿದ್ದು ಎಷ್ಟೋ ದಿನ ಅಲ್ಲ, ಎಷ್ಟೋ ವರ್ಷಗಳಾಗಿತ್ತು. ಸೊ ಲೆಟ್ಸ್ ಎಂಜಾಯ್ ದಿಸ್ ಮೂಮೆಂಟ್. ಮ್ಯೂಸಿಕ್. ಏಯ್ ನಿಂತ್ಕೋ, ಮತ್ತೆ ಯಾಕೆ ಬಂದಿದೆ? ರೆಡಿ ಇಲ್ಲಿಂದ ಆಚೆ. ಇರು ನಾನೇನು ಒಳಗೆ ಹೋಗಕ್ ಬಂದಿಲ್ಲ. ಪಾಪ ನೀನು ಅಬ್ಬೆ ಪಾರಿ ತರ ಹೆಚ್ಚು ಕಡಿಮೆ ನಂತರ ಒಬ್ನೇ ಕೂತಿದ್ದಲ್ಲ, ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ. ಹೌದು, ಯಾರು ಇವರೆಲ್ಲ? ಏನ್ ನಡೀತದೆ ಒಳಗಡೆ? ಅವರೆಲ್ಲ ಮೇಡಮ್ ಫ್ರೆಂಡ್ಸು, ದುಡ್ಡಿರೋರು ಏನ್ ಬೇಕಾದ್ರೂ ಮಾಡ್ಕೋತಾರೆ. ಅದೆಲ್ಲ ನಿನ್ಗೆ ಯಾಕೆ? ಫಸ್ಟ್ ನಡಿ ಇಲ್ಲಿಂದ. ಓಡು ಅಂತೆಲ್ಲ ಯಾವಾಗ್ಲೂ ಕೇಳಿಸ್ಕೊ ಸ್ವಲ್ಪ. ನನಗೂ ನಿಮ್ಮ ಮೇಡಮ್ಗೂ ಮಧ್ಯೆ ಇರೋ ರಿಲೇಶನ್ಶಿಪ್ ಬಗ್ಗೆ ನಿನಗೆ ಗೊತ್ತಿದ್ದಿದ್ರೆ ನೀನು ನನ್ನ ಹತ್ರ ಹಿಂಗೆ ಮಾತಾಡ್ತಾ ಇರಲಿ. ಏನು ಗೊತ್ತಿರೋದು? ಏನ್ ನಿಮ್ ಸಂಬಂಧ? ನಿಮ್ಮ ಮೇಡಮ್ಮು ನನ್ನ ಹೆಂಡ್ತಿ. ಏನು ನಿಮ್ಮ ಹೇಳ್ತೀರ? ನಮ್ಮ ಮೇಡಮ್ಗೆ ಇನ್ನೂ ಮದುವೆನೇ ಆಗಿಲ್ಲ. ಆಗ ಇಷ್ಟೊಂದು ದೊಡ್ಡ ಸುಳ್ಳು ಹೇಳಿದಾರ? ಮದುವೆನೇ ಆಗಿಲ್ಲ ಅಂತ? ಪರವಾಗಿಲ್ವೇ? ಮತ್ತಿನ್ನೇನಾಗಿದೆ ಅಂತೆ ನಿಮ್ಮ ಮೇಡಮ್ಗೆ? ಅವ್ನು ಯಾವನ ಜೊತೆನೋ ಲವ್ ಇತ್ತಂತೆ, ಅವನಿಂದ ಫ್ರೀ ಆಗಿರೋದಕ್ಕೆ ಇವತ್ತು ಪಾರ್ಟಿ ಮಾಡ್ತಾ ಇದ್ದಾರೆ. ಎಮೋಷನಲ್ ಡ್ಯಾಮೇಜ್. ಆ ತಲೆ ಮಾಸ್ತವನ್ ಯಾರು ಗೊತ್ತಾ? ಯಾರು? ನಾನೇ. ಏನು ನೀನಾ? ಅಂದ್ರೆ ನಮ್ಮ ಮೇಡಮ್ಗೆ ಅನ್ಯಾಯ ಮಾಡಿರೋದು ನೀನೇ. ಎತ್ತ ಕೈ. ನಡಿ ಇಲ್ಲಿಂದ ಆಚೆ, ನಡಿ ಆಚೆ. ಆಯ್ತು ನಿಮ್ಮ ಮೇಡಮ್ ನಾನೇನು ದೊಡ್ಡ ಅನ್ಯಾಯ ಮಾಡಿಲ್ಲಪ್ಪ. ನಿಂಗೇನೋ ಸತ್ಯ ಗೊತ್ತಿಲ್ಲ, ಆರಾಮಾಗಿರೋ. ಈ ಥರ ಇದು ಮಾಡ್ಕೋಬೇಡ. ಇವಾಗ ಇಬ್ರು ಫ್ರೆಂಡ್ಸ್ ಆಗಿದ್ದೀವಿ. ಒಂದು ಸಿಗರೇಟ್ ಇರುತ್ತೆ? ಸಿಗರೇಟ್ ಎಲ್ಲ ಇಲ್ಲ, ಬೀಡಿ ಇದೆ. ಪರವಾಗಿಲ್ಲ, ಕೊಡು. ತಗೋ. ಇನ್ನೊಂದು ಕೊಡು. ಏನ್ ಕಳ್ಕೊತೀಯ? ಸರಿ, ಆ ಕಡೆ ಹೋಗಿ ಸೇದ್ಕೋ. ಕೊಟ್ಟೋಬೇಡ ವಾಪಸ್ಸು. ಮೇಡಮ್ ನೋಡಿ ಬೈತಾರೆ, ಹೋಗಪ್ಪ ಕಡೆ. ಭೂಮಿಕಾ, ಇದೇನು ಇಷ್ಟೊತ್ತಿನಲ್ಲಿ ಹೀಗೆ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ? ಶಾಸ್ತ್ರಿಗಳು ಹೇಳಿದ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನಮ್ಮ ಮಗಳಿಂದ ನಿಮ್ಮ ಕಂಟಕ ಇದೆ ಅಂತ ಹೇಳಿದ್ರಲ್ಲ, ಏನ್ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಭೂಮಿಕಾ, ಒಂದು ಮಾತಿದೆ, ನಿಮಗೂ ಗೊತ್ತಿದೆ ಅನ್ಕೋತೀನಿ. ಹೊಳೆ ಅಡ್ಡ ಬಂದಾಗ ಅದನ್ನು ಹೇಗೆ ದಾಟಬೇಕು ಅಂತ ಯೋಚನೆ ಮಾಡ್ಬೇಕಂತೆ. ಅವರು ಯಾವತ್ತೋ ಏನೋ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಯಾಕ್ರಿ ಈಗಲೇ ತಲೆ ಕೆಡಿಸ್ಕೋಬೇಕು? ಈಗ ನೋಡಿ, ಮಗಳಿಂದ ತೊಂದರೆ ಆಗುತ್ತೆ ಅಂತ ಹೇಳಿದಾರೆ ತಾನೆ, ಅಂದ್ರೆ ಅರ್ಥ ಏನು? ಮಗಳನ್ನು ಬದುಕಿದಾಳೆ ಅಂತ. ಇದು ಗುಡ್ ನ್ಯೂಸ್ ಅಲ್ವೇನ್ರಿ? ನೋಡ್ರಿ, ಮಕ್ಕಳಿಗೋಸ್ಕರ ಅಪ್ಪ ಅಮ್ಮಂದ್ರೆ ಏನೇನೋ ಮಾಡ್ತಾರೆ, ನಾವು ಕಂಟಕ ಎದುರ್ಸಕ್ಕಾಗಲ್ವಾ? ನೀವು ಆರಾಮಾಗಿರ್ರಿ. ನೋಡಿ, ಒಂದು ಲೆಕ್ಕದಲ್ಲಿ ಅವ್ರು ಈಗಲೇ ಹೇಳಿದ್ ಒಳ್ಳೇದಾಯ್ತು. ಅಟ್ಲೀಸ್ಟ್ ನಾವು ಪ್ರಿಪೇರ್ ಆಗಿರ್ಬೋದಲ್ವಾ? ಇದ್ದಕ್ಕಿದ್ದಾಗ ಆಗಿದ್ರೆ ಎಲ್ರಿಗೂ ಟೆನ್ಷನ್ ಆಗ್ತಿತ್ತಾ? ಈಗ ನಮ್ಮ ಎಚ್ಚರಿಕೆ ನಾವು ಇರ್ಬೋದು. ಒಂಥರ ಒಳ್ಳೇದಾಯ್ತು, ಸುಮ್ಮನಿದ್ಬಿಡಿ. ನೋಡ್ರಿ, ಈಗ ನಮ್ಮ ಫಸ್ಟ್ ಪ್ರಿಯಾರಿಟಿ ಆ ಮನೆಗೆ ಹೋಗೋದು, ಪೂಜೆ ಮಾಡೋದು. ಯಾರ್ಯಾರು ಕರಿಬೇಕು ಅಂತಾನೆ ಡಿಸೈಡ್ ಮಾಡಿಲ್ಲ. ಮೊದಲು ಆ ಕೆಲಸ ಮಾಡೋಣ ಬನ್ನಿ. ಬನ್ನಿರಿ, ತಲೆ ಕೆಡಿಸ್ಕೊಬಿಡಿ. ನೋಡ್ರಿ, ಇಲ್ಲಿ ನಿಂತಿದ್ದಾಳಲ್ಲ ಈ ಟಿಂಗರ್ ಪಿಲ್ಲಿ ದಿಯಾ, ಇವಳು ನನ್ನ ಹೆಂಡತಿ. ನನ್ನ ಪೈಪ್ ಲೈನ್ ಇದು. ಸಾರಿ, ನನ್ನ ಲೈಫ್ ಲೈನ್ ಇದು. ನನ್ನ ಜೊತೆ ಇಷ್ಟು ವರ್ಷ ನನ್ನನ್ನು ಮದುವೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡ್ತಾರೆ. ಸಾರಿ, ಒನ್ ಮೋರ್ ಕರೆಕ್ಷನ್. ಸುಖವಾಗಿರ್ಬೇಕು ಅಂತಾನೆ ನನ್ನ ಜೊತೆಗಿದ್ಲು. ಒಂದು ದಿನ ಕನ್ನ ಹಾಕಿದ್ಲು ನೋಡ್ರಿ. ಈ ಬ್ಯಾಂಕ್ಗಳಿಗೆ ಅಲ್ವಾ ಕಳ್ಳರು ಕನ್ನ ಹಾಕೋದು, ಅಂತ ಒಂದು ಅಲ್ಟಿಮೇಟ್ ಕನ್ನ ಹಾಕಿದ್ಲು. ಅಂತಿಂತ ಕನ್ನ ಅಲ್ಲಪ್ಪ, ಮದರ್ ಆಫ್ ಆಲ್ ಕನ್ನಾಸ್. ನನಗೆ ಮುಂಚೆನೆ ಮದುವೆ ಆಗಿದೆ ಅಂತ ಗೊತ್ತಿದ್ದು ನನ್ನ ಹಿಂದೆ ಬಿದ್ದು ನನ್ನನ್ನ ಪ್ರೀತಿಸೋ ನಾಟಕ ಆಡಿ ನನ್ನನ್ನ ಬುಟ್ಟಿಗೆ ಹಾಕೊಂಡಂತ ಡ್ಯಾಶ್ ಇವಳು.
ಇನ್ನೂ ಇದೆ ಸ್ಟೋರಿ ಹೇಳ್ತೀನಿ. ನನ್ನನ್ನು ನಂಬಿಸಿ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ನನ್ನ ಜೊತೆ ಗಟ್ಟಿಯಾಗಿ ಜೋತ್ ಬಿದ್ದು ನನ್ನ ಬ್ರೈನ್ ವಾಶ್ ಮಾಡಿ ನನ್ನನ್ನು ಮದುವೆ ಆದ್ಲು. ಯು ನೋ ದಟ್? ಯು ಡಿಡ್ ನೋ? ಕುಡಿ ಕುಡಿ. ನೀವು ಕುಡಿತಾ ಇರೋ ಈ ಡ್ರಿಂಕ್ಸು ಅಂಡ್ ಈ ಬ್ಲಡಿ ಚಿಪ್ಸು, ಈ ಸೈಡ್ಸು, ಈ ಮನೆ, ಈ ಜಾಗ ಪ್ರತಿಯೊಂದು ನಂದು. ನನಗೆ ಕನ್ನ ಹಾಕಿ ನನಗೆ ಮೋಸ ಮಾಡಿ ನನ್ನ ದುಡ್ಡನ್ನ ಎತ್ಕೊಂಡ್ಬಂದು ನಿಮ್ಗಳಿಗೆ ಪಾರ್ಟಿ ಕೊಡ್ತಾ ಇರೋಂತ ಈ ಸ್ವೀಟ್ ಅನ್ನೋ ಪದಕ್ಕೆ ಅವಮಾನ ಆಗ್ಬಿಡುತ್ತೆ. ಡೇಂಜರಸ್ ಹೆಂಗ್ಸು ಹೇಳು. ನನ್ನ ಹತ್ರ ಕನ್ನ ಹಾಕಿ ನಿಮ್ಗಳಿಗೆ ಪಾರ್ಟಿ ಕೊಡಿಸಿ ಮಜಾ ಮಾಡ್ತಾ ಇರೋಂತ ಕಚಡ ಹೆಂಗಸು ಇವಳು. ನಿನ್ನ ಮುಖಕ್ಕಿಷ್ಟ ನಿನ್ನ ಯೋಗ್ಯತೆ ಏನು ಅನ್ಸಲ್ವಾ? ಆಲ್ಸೋ ಮುಗಿತಾ? ಇಲ್ಲ ಇನ್ನೂ ಏನಾದರೂ ಹೇಳೋದಿದ್ಯಾ? ಏನೋ ಅಂದೆ ನೀನು? ನಾನು ಕಚ್ಚಡ ಹೆಂಗ್ಸ?